ಆದಾಯ ಗಳಿಸ್ತೀವಿ ಅಂತಲೇ ಮಾಡೋಕ್ಕಾಗಲ್ಲ, ಮಾಡ್ತಾ ಇರ್ಬೋದು. 650 ರೂಪಾಯಿ ಪರ್ ಕೆ ಜಿ ಕೊಡ್ತೀವಿ ಸರ್. ಒಂದು 5,000 6,000 ಬಂದು 20 ದಿನಕ್ಕೆ ಒಂದು 15 ಮೊಟ್ಟೆ ಹಾಕಿರ್ತೀವಿ. ಅದರ ಒಂದು ಕಂಪಲ್ಸರಿ 10 ರಿಂದ 12 13 ಮರಿ ಅಂತೂ ಮಾಡುತ್ತೆ. ಈ ಥರ ಪಿಲ್ಲೆನೇ ಒಂದೊಂದು 1,000 ಅದು. ಹಾಯ್ ಹಲೋ ನಮಸ್ಕಾರ. ಬಸ್ ಸ್ಟಾಂಡ್ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾವು ಮೊದಲನೇ ವಿಡಿಯೋದಲ್ಲಿ ಕುರಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ. ಈಗ ಅದ್ರ ಮುಂದಿನ ಭಾಗ ಕೋಳಿಗಳ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ತಾ ಹೋಗ್ತೀವಿ. ಮತ್ತು ಅದೇ ಮಾಲೀಕರನ್ನ ಮಾತಾಡ್ಸೋಣ. ಅವ್ರು ಫಸ್ಟ್ ಶೆಡ್ಡಲ್ಲಿ ಕುರಿನ ಸಾಕಿದ್ದಾರೆ, ಕೆಳಗಡೆ ಕೋಳಿನ ಸಾಕಿದ್ದಾರೆ. ಬನ್ನಿ ಕೋಳಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು. ಸರ್ ಮತ್ತೊಮ್ಮೆ ನಮಸ್ತೆ. ನಮಸ್ಕಾರ. ಒಟ್ಟು ಎಷ್ಟು ಕೋಳಿಗಳಿದಾವೆ ಸರ್? ಒಂದು 60-70 ಸರ್. 60-70 ಮರಿಗಳು? ಮರಿ ಕೋಳಿ ಎಲ್ಲ ಸೇರಿ. ಅಂದರೆ ನಾನು ತುಂಬ ಕಡೆ ಕೇಳಿರೋ ಹಾಗೆ ಫಸ್ಟ್ನೇ ಶೆಡ್ಡಲ್ಲಿ ಕುರಿ ಮಾಡಿರ್ತಾರೆ, ಕೆಳಗಡೆ ಕೋಳಿ ಮಾಡಿರ್ತಾರೆ. ಯಾಕೆಂದರೆ ಅದ್ರದ್ದು ಏನಾದರೂ ವೇಸ್ಟೇಜು ಮೇವುಗಳೆಲ್ಲ ಇರುತ್ತಲ್ಲ, ಅದು ಕೋಳಿಗೆ ಮೇವಾಗುತ್ತೆ ಅಂತ. ಸೊ ಅದು ನಿಮಗೆ ಅದೇ ರೀತಿ ವರ್ಕೌಟ್ ಆಗ್ತಿದೆ ಅಲ್ಲಿ? ಇಲ್ಲ ಸರ್, ನಮ್ಮದೆಲ್ಲ ಆಚೆಗಡೆನೇ ಬಿಟ್ಬಿಡ್ತೀವಿ. ಇದು ಏನಿಲ್ಲ, ಕೆದಕೊಂಡು ಬಿದ್ದಿದ್ದು ತಿಂತದೆ. ನಾವೆಲ್ಲ ಆಚೆಗಡೆನೂ ಹಾಕ್ತೀವಿ, ಇಲ್ಲೂ ನಾವು ಹಾಕ್ತೀವಿ. ಅಂದರೆ ಮರಿಗಳು ಮತ್ತು ಕೋಳಿಗಳು ಹೊಂದಾಣಿಕೆ ಚೆನ್ನಾಗಿರುತ್ತೆ ಸರ್ ಒಟ್ಟಿಗೆ ಇದ್ದಾಗ? ಎಲ್ಲ ಚೆನ್ನಾಗಿರುತ್ತೆ. ಒಂದು ಎಷ್ಟು ಈಗ ನಾಟಿ ಕೋಳಿನ ಯಾವ ರೀತಿ ಕೇಳ್ತಾರೆ ಸರ್ ಔಟ್ಸೈಡ್ ಈಗಿನ ಮಾರ್ಕೆಟಲ್ಲಿ? ನಿಮ್ಮ ಹತ್ರ ಇಲ್ಲೇ ಬಂದು ತಗೊಳ್ತಾರೆ. ಓಕೆ. 650 ರೂಪಾಯಿ ಪರ್ ಕೆ ಜಿ ಕೊಡ್ತೀವಿ ಸರ್. 650 ರೂಪಾಯಿ. ಇವಕ್ಕೆ ಮೇವುಗಳೇನು ರಾಗಿ ಕೊಡ್ತೀರಾ? ರಾಗಿ, ಅಕ್ಕಿ, ಜೋಳ. ಇವನ್ ಸಾಕೋದಕ್ಕೆ ಇವಕ್ಕೆ ಎಷ್ಟು ಗಂಟೆ ಟೈಮ್ ಇಡ್ತೀರಾ ಸರ್ ನಿಮ್ಮ? ಇದಕ್ಕೇನು ಟೈಮೇ ಇಕ್ಕಲ್ಲ ಸರ್. ಓಕೆ. ಬೆಳಿಗ್ಗೆ ಒಂದ್ಸಲ ಬಂದು ರಾಗಿ ಕಾಳು ಹಾಕ್ತೀರಾ, ಬಿಟ್ಟರೆ ಸಂಜೆ ಅಷ್ಟೇ. ಈಚೆ ಕಡೆ ಮೇಯ್ಸೋದಕ್ಕೆ ಬಿಡ್ತೀರಾ ಕೋಳಿ? ಬಿಡ್ತೀವಿ. ನಮ್ದು ಈಚೆ ಕಡೆನೇ ಮೇಯೋದು ಸೇನೆ, ಒಳಗಡೆ ಏನು ಇರಲ್ಲ. ಅಂದರೆ ಕೋಳಿಗಳ ಆರೋಗ್ಯ ಯಾವ ರೀತಿ ಕಾಪಾಡ್ಕೊತೀರಾ? ಅಂದರೆ ಇವಕ್ಕೂ ಕಾಯಿಲೆ? ಸಿಕ್ಕಾಪಟ್ಟೆ ಇವಕ್ಕೂ ಕಾಯಿಲೆ ಬರುತ್ತೆ. ಓಕೆ. ಮೆಡಿಸಿನ್ನು ವಾರಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ತಂದು ಹಾಕ್ತಾರೆ. ಕಂಪಲ್ಸರಿ ಹಾಕ್ತಾನೆ ಇರ್ತೀವಿ. ಯಾವ ರೀತಿ ಕಾಯಿಲೆ ಸರ್ ಇವಕ್ಕೆ? ಕಣ್ಣು ಹತ್ರ ಎಲ್ಲ ಇದು ಗುಳ್ಳೆ ಆಗೋದು, ಕೊಕ್ಕರಿಕೆ ಥರ ಜುಗುಡ್ಸ್ಕೊಂಡು ಕೂತ್ಕೊಳ್ಳೋದು, ರೆಕ್ಕೆ ಬಿಚ್ಕೊಂಡು ಸುಮ್ಮನೆ ಹಂಗೆ ಇರೋದು, ಮರಿಗಳೆಲ್ಲ ಡ್ಯಾಮೇಜ್ ಆಗುತ್ತೆ. ಕೋಳಿಗಳಿಗಾದ್ರೆ ಮರಿಗಳು ಡ್ಯಾಮೇಜ್ ಆಗುತ್ತೆ ಕಾಯಿಲೆ? ಫಸ್ಟ್ ಮರಿಗೆ ಬರೋದು, ಆಮೇಲೆ ಕೋಳಿಗೆ. ಓಕೆ. ಸೊ ಇವಕ್ಕೇನಾದರೂ ಡಾಕ್ಟ್ರನ್ನ ಆ ಥರ ಏನು ಕನ್ಸಲ್ಟೆಂಟ್ ಮಾಡಲ್ಲ ನೀವು? ಏನಿಲ್ಲ, ಡಾಕ್ಟ್ರನ್ನ ಕೇಳಿ ಅವ್ರು ಮೆಡಿಸಿನ್ ತಂದು ಇಲ್ಲೇ ನಾವೇ ಹಾಕ್ಕೊಂತೀವಿ. ಹಾಕಿದ್ರೆ ಕ್ಯೂರ್ ಆಗ್ತಾವ? ಪರವಾಗಿಲ್ಲ, ಒಂದು 80% ಕ್ಯೂರು ಮಾಡ್ಕೊಬೇಕು. ಅದರ ಒಂದು 20% ಹೋಗ್ತವೆ, ಹೋದ್ರೆ ಏನು ಮಾಡೋಕ್ಕೆ. ಅಂದರೆ ಎಷ್ಟು ಕೋಳಿಗೆ ಎಷ್ಟು ಅಂದರೆ ಮಿನಿಮಮ್ ಕಾಯಿಲೆ ರೀತಿ ಬರುತ್ತೆ, ಇದು ಕಾಮನ್ ಆಗಿರುತ್ತೆ? ಇವಾಗ ಮೊನ್ನೆ ಎಲ್ಲ ಬಂದಿತ್ತು, 100 ಇತ್ತು. ಒಂದು 40 ಹೋಗ್ಬಿಡ್ತು, ಇನ್ನೊಂದು 60 ಉಳ್ಕೊಳ್ಳೋದು. ಓಕೆ. ಅಂದರೆ ಮೊಟ್ಟೆಗಳು ನೀವು ಮಾರೋದಕ್ಕೆ ಯೂಸ್ ಮಾಡ್ತೀರಾ, ಇಲ್ಲಾಂದರೆ ನೀವೇ ನಿಮ್ಮದು? ಇಲ್ಲ, ಮಾರಲ್ಲ, ನಾವು ಬ್ರೀಡಿಂಗು ನಮ್ಮ ಮನೆ ತಿನ್ನೋಕೆ ಅಷ್ಟೇ ಸರ್. ಬ್ರೀಡಿಂಗ್ ಮಾಡಿಬಿಟ್ಟು. ಅಂದರೆ ಬ್ರೀಡಿಂಗ್ ಮಾಡೋದು ಅದು ಯಾವ ಥರ ಇರುತ್ತೆ ಸರ್ ಪ್ರೊಸೆಸ್ಸು? ಮೊಟ್ಟೆಗೆ ಕಾವು ಕೊಡಬೇಕು ಅಂದರೆ ನಮ್ಮ ಕೋಳಿಯಿಂದನೇ ಮಾಡಿಸೋದು ನಾವು. 20 ದಿನಕ್ಕೆ ಒಂದು 15 ಮೊಟ್ಟೆ ಹಾಕಿರ್ತೀವಿ. ಅದರ ಒಂದು ಕಂಪಲ್ಸರಿ 10 ರಿಂದ 12 13 ಮರಿ ಅಂತೂ ಮಾಡುತ್ತೆ. ಇನ್ನೆರಡು ವೇಸ್ಟ್ ಆಗುತ್ತೆ, ಆದರೂ ಪರವಾಗಿಲ್ಲ. ಕಂಪ್ಲೀಟ್ ನ್ಯಾಚುರಲ್ ನೀವು ಕೋಳಿಯಿಂದನೇ ಮಾಡಿಸಿ? ಕೋಳಿಯಿಂದನೇ ಮಾಡಿಸಿ. ನೋಡಿ ವೀಕ್ಷಕರೇ, ನಿಮ್ಗೆ ಏನಾದರೂ ಕೋಳಿ ಬಗ್ಗೆ ಏನಾದರೂ ಹೊಸ ಕೋಳಿ ಬೇಕು ಅಥವಾ ಕುರಿ ಬೇಕು, ಇಲ್ಲ ಹಸುನು ಸಾಕಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಇವ್ರ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ನಾವು ಹಾಕಿರ್ತೀವಿ. ಇವ್ರನ್ನ ಯಾವಾಗ ಬೇಕಾದ್ರೂ ನೀವು ಭೇಟಿ ಆಗ್ಬೋದು. ಅದಾದಮೇಲೆ ಕೋಳಿ ಮರಿಗಳು ಎಷ್ಟಿದಾವೆ ಸರ್ ಒಟ್ಟು? ಮರಿಗಳು 40 ಇದ್ದಾವೆ ಸರ್. 40. ಅಂದರೆ ಮರಿಗಳನ್ನ ಯಾವ ರೀತಿ ಬೇರೆ ಸಾಕಬೇಕು ಅಂದರೆ ಅವ್ರಿಗೆ ಯಾವ ರೀತಿ ಮಾಡ್ತೀರಾ? ಮರಿಗಳು ಅಂದರೆ ಮರಿಗಳು ದೊಡ್ಡ ಮರಿಗಳು ತಗೊಂಡೋಗಿ ಸಾಕೊಂಡು ಅವರೇ ಬ್ರೀಡಿಂಗ್ ಪ್ರಪೋಸ್ ಮಾಡಿಕೊಂಡ್ರೆ ಪರವಾಗಿಲ್ಲ ಸರ್. ಓಕೆ. ಇವಿಗೂ ಸೇಮು ರಾಗಿ ಅಕ್ಕಿ ಹಾಕ್ತೀರಾ? ರಾಗಿ, ಅಕ್ಕಿ, ಜೋಳ, ವೇಸ್ಟ್ ತರಕಾರಿ. ಓಕೆ. ಎಲ್ಲ ಹುಂಜ ಅವು ಎಷ್ಟಿದಾವೆ ಸರ್? ಹುಂಜ 3 ಇದಾವೆ ಸರ್. ಮತ್ತೆ ಇನ್ನೇನಾದರೂ ಪ್ಲಾನ್ ಇದೆ ಇನ್ನೂ ಜಾಸ್ತಿ ಕೋಳಿ ತರೋದು ಆ ರೀತಿ ಏನಾದರೂ? ನಾವು ತರೋಕ್ಕೇನು ಹೋಗಲ್ಲ ಸರ್, ನಮ್ಮದೇ ಬ್ರೀಡಿಂಗ್ ಅಷ್ಟೇ. ಇದರಿಂದ ಒಳ್ಳೆ ಆದಾಯ ಗಳಿಸ್ಬೋದಾ ಸರ್? ಯಾರಾದರೂ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತೀನಿ ಕೋಳಿ ಮಾಡ್ತೀನಿ ಅಂದರೆ? ಆದಾಯ ಗಳಿಸ್ತೀವಿ ಅಂತಲೇ ಮಾಡೋಕ್ಕಾಗಲ್ಲ, ಮಾಡ್ತಾ ಇರ್ಬೋದು. ನಾವು ಆದಾಯ ಗಳಿಸ್ಬೇಕು ಅಂತ ಏನು ಮಾಡ್ತಿಲ್ಲ. ನಾವು ಮನೆಗಾಗಿ ಮಿಕ್ಕಿದ್ದು ಮಾತ್ರ ಮಾರ್ಕೊಂತೀವಿ. ಓಕೆ. ಮೊನ್ನೆ ಉಗಾದಿ ಟೈಮಲ್ಲಿ ಒಂದು 25 kg ಕೊಟ್ಟಿದ್ದೆ. ಓಕೆ. ಹೆಚ್ಚಾಗಿತ್ತು, ಇನ್ನು ಮಿಕ್ಕಿದ್ದು ಹಂಗೆ ಆಯ್ತು. ಅದು ಸೀಸನ್ ಟೈಮಲ್ಲಿ ಜಾಸ್ತಿ ಏನಾದರೂ ಕೇಳ್ತಾರಾ, ಇಲ್ಲ ಉಗಾದಿ ಟೈಮಲ್ಲಿ ಉಗಾದಿ ಹೊಸ್ದಾಡ್ ಟೈಮಲ್ಲಿ ಜಾಸ್ತಿ ಕೇಳ್ತಾರೆ. ಅದನ್ನು ಬಿಟ್ಟರೆ ಬೇರೆ ಟೈಮಲ್ಲಿ? ಬೇರೆ ಟೈಮ್ ಅಂದರೆ ಇದ್ದೇ ಇರುತ್ತೆ ಸರ್. 550 ರಿಂದ 600 650 ರೂಪಾಯಿ ಇದ್ದೇ ಇರ್ತದೆ ಪರ್ ಕೆಜಿ. ಓಕೆ. ಮರಿಗಳನ್ನ ನೀವು ಅಂದರೆ ಫಸ್ಟ್ ಟೈಮು ಮರಿಗಳು ತಂದಾಗ ಎಷ್ಟು ತಂದಿದ್ರಿ?
ನಾವು ಮರಿ ಅಂತ ಏನು ತಂದಿರಲ್ಲ, ಕಾಲದಿಂದ ನಮ್ಮ ಅಜ್ಜಿ ನಮ್ಮ ತಾತದ ಕಾಲದಿಂದ ಇತ್ತು, ಅದನ್ನೇ ಹಂಗೆ ಚಿಕ್ಕ ವಯಸ್ಸಿಂದನೂ ನೀವು ಕುರಿ ಕೋಳಿ ಇದ್ರ ಜೊತೆನೆ ಬೆಳೆದ ಬಂದಿರೋದು, ಅದಕ್ಕೆ ಅದ್ರ ಬಗ್ಗೆ ಮಾಹಿತಿ ಗೊತ್ತು. ಸೊ ಯಾರಾದರೂ ಹೊಸ್ದಾಗಿ ಏನಾದರೂ ಏನೇ ಸ್ಟಾರ್ಟ್ ಮಾಡಬೇಕು ಅಂದರೂ ಕಮ್ಮಿ ತಂದ್ಬಿಟ್ಟು ಅದರಿಂದನೇ ಮುಂದುವರಿಬೇಕು ಅಂತೀರ ನೀವು, ಇಲ್ಲಾಂದ್ರೆ ಕೈ ಸುಟ್ಕೊಂತಾರೆ? ಅಷ್ಟೇ ಸರ್. ಓಕೆ. ಹಾಗಾಗಿ ಸರ್ ಅದು ತಮಿಳ್ನಾಡಿಂದ ಹುಂಜಗಳು 3 ತರಿಸಿದ್ದೆ, ಆಗ ಅದೊಂದು. ಓಕೆ. ಇನ್ನೊಂದು ಈಚೆಗಡೆ ಐತೆ, ಹಾಂ, ಆಗ ಅದೊಂದು. ಇದು ತಮಿಳ್ನಾಡಿಂದು ಅಂದರೆ ಏನು ವಿಶೇಷತೆ ಇದ್ರದ್ದು? ಅದೇನು ಕೋಳಿ ಅಂತ ಹಸಿಲ್ ಅಂತ ಅಂದ್ಬಿಟ್ಟು ಅದ್ರ ತಳಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳಿರು. ಓಕೆ. ಮೊಟ್ಟೆ ಬೇರೆ ನಮ್ಮ ನಾಟಿ ಕೋಳಿಗಿಂತ ಡಬಲ್ ಸೈಜ್ ಇರುತ್ತೆ ಮೊಟ್ಟೆ. ಓಕೆ ಓಕೆ. ಇವು ಸೈಜು ಅಷ್ಟೇ ಸರ್, ತುಂಬ ದೊಡ್ಡ ಕಾಣಿಸ್ತಿದೆ ನಾರ್ಮಲ್ ನಾಟಿ ಕೋಳಿಗಿಂತ. ಇವಕ್ಕೆಲ್ಲ ರೇಟ್ ಹೆಂಗಿದೆ ಒಂದು ಕೋಳಿ ಕೆಜಿ? ಅದು ಕೆಜಿ ಲೆಕ್ಕಲ್ಲ ಸರ್, ಕೋಳಿ ಲೆಕ್ಕನೇ. ಓಕೆ. ಎಷ್ಟಿರುತ್ತೆ ಒಂದು ಕೋಳಿಗೆ? ಒಂದು 5,000 6,000 ಬಂದು. ಅದು ನೀವು ತರಿಸ್ಬೇಕಾದ್ರೇ ಇಷ್ಟಿತ್ತ ನಿಮಗೆ? ನಾವು 250 ಗ್ರಾಮ್ ಪಿಳ್ಳೆ ಹಾಂ, 1,000 ಅದು. ಈ ಥರ ಪಿಳ್ಳೆನೇ 1,000 ಅದು. ಇವು ಮೊಟ್ಟೆಗೂ ಜಾಸ್ತಿ ಡಿಮ್ಯಾಂಡ್ ಇದೆಯಾ ಅದ್ರದ್ದು? ಮೊಟ್ಟೆಗೂ ಡಿಮ್ಯಾಂಡ್ ಇದೆ ಸರ್. ಎಷ್ಟು ಸರ್ ಒಂದು ಮೊಟ್ಟೆ? ಎಷ್ಟು? 20 ರೂಪಾಯಿ ಒಂದು ಮೊಟ್ಟೆ. ನಾಟಿ ಮೊಟ್ಟೆ ಎಷ್ಟಕ್ಕೆ ಕೇಳ್ತಾರೆ? 15 16. ಅದಕ್ಕಿಂತ 5 ರೂಪಾಯಿ ಜಾಸ್ತಿ. 5 ರೂಪಾಯಿ ಇದಕ್ಕೂ ಸೇಮ್ ರಾಗಿ ಅದೇ ಆಹಾರ ಹಾಕ್ತೀರಾ ಇಲ್ಲ ಸಪ್ರೇಟ್ ಏನಾನ? ಇಲ್ಲ ಎಲ್ಲ ಅದೇನೆ, ಸೇಮ್ ಸೇಮ್. ಓಕೆ. ಇವೆಲ್ಲ ಬ್ರೀಡಿಂಗ್ ಪರ್ಪಸು ಮಾಡಿಸ್ಬಿಡ್ತೀವಿ. ಮುಂದೆ ಬ್ರೀಡಿಂಗು. ಓಕೆ. ಇವು ಒಂದೊಂದು ಕೋಳಿ ಪಿಳ್ಳೆ ತರಬೇಕಾದ್ರೂ ಅಷ್ಟೇ ಇರುತ್ತಾ? ಅಂಥ ಪಿಳ್ಳೆನೇ 1,000 ಅದು. ಓಕೆ. ನೀವು ನಾಟಿ ಕೋಳಿ ಪಿಳ್ಳೆ ತರಬೇಕು ಅಂದರೆ ಅದಕ್ಕೆ ಎಷ್ಟು ಬೀಳುತ್ತೆ? ಅವೆಲ್ಲ ಕೆ ಜಿ ಲೆಕ್ಕನೇ ಸಿಗ್ತಾವೆ ಸರ್, ಅವು 550 600 ರೂಪಾಯಿ. ಹಾಂ ಹಾಂ. ಓಕೆ ಸರ್. ಸರ್ ಮತ್ತು ಇದೇ ರೀತಿ ಕೋಳಿನ ಯಾರಾದರೂ ಅವರೇ ಹೊಸ್ದಾಗೆ ನಾನು ಕೋಳಿನೂ ಮಾಡ್ತೀನಿ ಕುರಿನೂ ಮಾಡ್ತೀನಿ ಅಂದರೆ ಅವ್ರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ಲ ಕಮ್ಮಿ ಮಾಡ್ಕೊಂಡು ಹಂಗೆ ರೂಢಿ ಆದಮೇಲೆ ಒಂದು ವರ್ಷ 2 ವರ್ಷ ಟ್ರೈನಿಂಗ್ ತಗೊಳ್ಬೇಕು, ಅವ್ರಿಗೆ ಗೊತ್ತಾಗ್ತದೆ ಸರ್. ಜಾಸ್ತಿ ಮಾಡ್ಬೋದು, ಇದ್ರ ಬಿಟ್ಬಿಡ್ಬೇಕು ಅಂತ ಅವ್ರಿಗೆ ಗೊತ್ತಾಗುತ್ತದೆ. ಓಕೆ ಸರ್. ಕುರಿಗಳ ಬಗ್ಗೆ ಮಾಹಿತಿ ಕೊಟ್ಟಂಗೆ ಕೋಳಿ ಬಗ್ಗೆನೂ ತುಂಬಾ ತಿಳ್ಕೊಂಡ್ವಿ, ಹೊಸ ತಳಿಗಳ ಬಗ್ಗೆ ತಿಳ್ಕೊಂಡ್ವಿ. ಸೊ ಇಷ್ಟೊತ್ತು ಕುರಿಗಳು ಹಾಗೆ ಕೋಳಿಗಳಿಗೂ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್.